ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಈ ಒಂದು ಕ್ಲಾಸಲ್ಲಿ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಗ ಸಮೀಕರಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ನಾವು ಕಳೆದ ತರಗತಿಯಲ್ಲಿ ವರ್ಗಪೂರ್ಣಗೊಳಿಸ್ತಕ್ಕಂಥ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಯಾವ ರೀತಿ ನಾವು ಬಿಡಿಸ್ಬೋದು ಅಂತ ನೋಡೋಣ. ನಮಗೆ ಈ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ. ಯಾವುದು ವರ್ಗ ಸಮೀಕರಣದ ಆದರ್ಶ ರೂಪ? ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ನಮಗೆ ಒಂದು ಸೂತ್ರವನ್ನು ಡಿರೈವ್ ಮಾಡಬೇಕು ಈ ಒಂದು ಬೀಜೋಕ್ತಿ. ಸೊ ಈ ಸಮೀಕರಣವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇಡೀ ಸಮೀಕರಣವನ್ನು ಏನಿಂದ ಭಾಗಿಸ್ತಾ ಇದ್ದೀನಿ. ಸೊ ಏನಿಂದ ಭಾಗಿಸಿ ಏನು ಬರ್ತಿಲ್ಲಿ? ಏನಿಂದ ಭಾಗಿಸಿದ್ರೆ a ಕ್ಯಾನ್ಸಲ್ ಆಗಿದ್ದು ಬರೀ x² ಇರುತ್ತೆ. ಇಲ್ಲಿ b/a × x ಉಳಿಯುತ್ತೆ + c = 0 ಉಳಿಯುತ್ತೆ. ಆಯಿತಾ? ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ಈ ಒಂದು ಸಮೀಕರಣಕ್ಕೆ b/2a² ಅನ್ನು ಕೂಡಿ ಕಳೀತಾ ಇದೆ. ಸೊ b/2a² ಅನ್ನು ಕೂಡಿ ಕಳೆದಾಗ ಯಾಕೆಂದರೆ ಇದರ ವರ್ಗ ಸಿಗ್ಬರ್ತದೆ, ಅದಕ್ಕೆ b/2a² ಅನ್ನು ಕೂಡಿ ಕಳಿತೀವಿ. ಸೊ x² + b/ax + b/2a² minus b/2a² plus c = 0. ಹೇಗೆ ಹಾಗೆ ಬರ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ನಾನು? b/2a ಒಂದು ಸರಿ ಕೂಡಿದ್ದೀನಿ, ಇನ್ನೊಂದು ಸರಿ ಕಳೆದಿದ್ದೀನಿ. ನೋಡಿ ಇಷ್ಟಿದೆಯಲ್ಲ. ಸೊ ಇದು a² + 2ab + b² ಹೋಗ್ತದೆ. ಇನ್ನು a + b² ಅಂತ ಅಂದರೆ x + b/2a² ಅಂತ ಮಾಡ್ಕೊಂಡು ಅಲ್ವಾ? ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಇದೇ ಸಿಗುತ್ತೆ. ಆಯಿತಾ? ಸೊ ನೆಕ್ಸ್ಟು ಏನು ಮಾಡಿತ್ತು ನಮಗೆ? b/2a² + c = 0 ಆಯ್ತಲ್ಲ? ಸೊ ಈಗ ನಾನು ಇದನ್ನೇನು ಮಾಡ್ತಾಯಿದ್ದೀನಿ, ಇದನ್ನು ಮತ್ತೆ ಫರ್ದರ್ ಬಿಡಿಸ್ತಾ ಇದ್ದೀನಿ. ಇದು b/2a² ಇದೆ, ಅಂದರೆ a/b² ರೂಪದಲ್ಲಿದೆ. ಸೊ ಇದನ್ನು a⁴m / b⁴m ಅಂತ ಬರ್ಕೊಬೋದು. ಸೊ ಆ ಥರ ಬರ್ಕೊಂಡ್ರೆ x + b/2a² minus b²/4a² plus c = 0 ಆಗುತ್ತೆ. ಹೌದಾ? ಯಾಕೆ ಇದು ನಮಗೆ 4a² ಬಂತು ಅಂದರೆ 2a² ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ 4a² ಸಿಗುತ್ತೆ ಪ್ಲಸ್ c = 0 ಆಗುತ್ತೆ. ಸೊ ಈಗ ಈ 4a² ಏನಿದೆ, ಸೊ ಇಲ್ಲಿ ಇದು c/a ಸಿಗ್ತದೆ. ಬಿಟ್ಟಿದ್ದೀನಿ ನಾವು. ಇದನ್ನು ಡಿವೈಡ್ ಮಾಡಿದಾಗ ಏನಿಂದ ಭಾಗಿಸಿದಾಗ b/a ಬಂತಲ್ಲ, ಇದು c/a ಬರುತ್ತೆ. ಸೊ ಇದು ಕೂಡ c/a ಬರುತ್ತೆ, c/a ಬರುತ್ತೆ. ಆಯಿತಾ? ಇದು ಕೂಡ c/a ಬರುತ್ತೆ. ಸೊ ಇಲ್ಲಿ 4a² ಇದೆ ಮತ್ತು a ಇದೆ. ಸೊ 4a² ಮತ್ತು a, ಸೊ ಇದರ ಸಾಮಾನ್ಯ ಏನು ಸಿಗುತ್ತೆ ನಮಗೆ ಅಂದರೆ 4a² ಸಿಗುತ್ತೆ. ಸೊ ಅವೆಲ್ಲವನ್ನು ನಾನು ಕೂಡ್ತೀನಿ. x + b/2a² ಮೈನಸ್, ಸೊ 4a² ಮತ್ತು a ನ LCM 4a² ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? b² ಬರುತ್ತೆ. ಸೊ ಇಲ್ಲಿ ಮೈನಸ್ c ಬರುತ್ತೆ, = 0 b² - c b². ಸೊ ಇದು a ಹೋದ್ರೆ ಇನ್ನು 4ac ಬರುತ್ತೆ. b² - 4ac / 4a² ಆಗುತ್ತೆ. ಸೊ ಇದನ್ನೇನು ಮಾಡ್ತೀನಿ ನಾವು? ಇದನ್ನು ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಯಾಕಂದರೆ ಬಲಭಾಗ ಸ್ಥಳಾಂತರ ಮಾಡ್ತೀವಿ. ಸ್ಥಳಾಂತರ ಮಾಡಿದರೆ x + b/2a² = b² - 4ac / 4a² ಆಗುತ್ತೆ.
ಇದು ಮೈನಸ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 4a ಸ್ಕ್ವೇರ್. ಇದನ್ನು ಸ್ಥಳಾಂತರ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಪ್ಲಸ್ ಸಿಗುತ್ತೆ. ಸೊ ಇವಾಗ ಇದರ ಸ್ಕ್ವೇರ್ ತೆಗೆದು ಇದಕ್ಕೆ ನಾನು ರೂಟ್ ಹಾಕ್ತೀನಿ. ಹೌದಾ? ಸ್ಕ್ವೇರ್ ತೆಗೆದು ರೂಟ್ ಹಾಕಿದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ ಬಿ ಬೈ 2a ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 4a ಸ್ಕ್ವೇರ್ ಆಗುತ್ತೆ. So x plus b by 2a is equal to plus or minus. So ಮೇಲಿದ್ದು b square minus 4ac ಹಾಗೆ ಬರುತ್ತೆ. ಕೆಳಗಿರ್ತಕ್ಕಂಥ ರೂಟ್ ಆಫ್ 4a ಸ್ಕ್ವೇರ್ ಏನಾಗುತ್ತೆ, ಅದರ ವರ್ಗಮೂಲ ನಮಗೆ 2a ಸಿಗುತ್ತೆ. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲೂ ಬಿ ಇದು ಪ್ಲಸ್ ಬಿ ಬೈ 2a ಇದೆಯಲ್ಲ, ಇದನ್ನು ಮತ್ತೆ ಈ ಕಡೆಗೆ ಸ್ಥಳಾಂತರ ಮಾಡಿ. ಯಾಕೆಂದರೆ ನಮಗೆ ಚರಾಕ್ಷರ ಎಕ್ಸ್ನ ಬೆಲೆ ಬೇಕಿದೆ. ಸೊ ನಾವು ಇದರ ಈ ಸಮೀಕರಣದ ನಾವು ಒಂದು ಮೂಲವನ್ನು ಕಂಡುಹಿಡಿತೀವಿ. ಈ ಸಮೀಕರಣದಲ್ಲಿ ಚರಾಕ್ಷರ ಯಾವುದು, ಎಕ್ಸ್. ಸೊ ಎಕ್ಸ್ ಬೆಲೆ ಕಂಡುಹಿಡಿಯಬೇಕಾಗಿರೋದ್ರಿಂದ ಬಿ ಬೈ 2a ನೀವು ಈ ಕಡೆಗೆ ಸ್ಥಳಾಂತರ ಮಾಡಿ. ಸೊ ಹಾಗೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಈ ಕಡೆ ಬಂದಾಗ ಮೈನಸ್ ಬಿ ಬೈ 2a ಆಗುತ್ತೆ ಪ್ಲಸ್ ಆರ್ ಮೈನಸ್ ಉಳಿದಿರೋದು ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ, ಈ 2a ಎರಡು ಕೂಡಿ ನಮಗೆ 2a ಬರುತ್ತೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a ಆಗುತ್ತೆ. ಆಯಿತಾ? ಸೊ ಅದರಿಂದ ನಮಗೆ ಇಲ್ಲಿ ಸಮೀಕರಣಕ್ಕೆ ನಮಗೆ 2 ಮೂಲಗಳು ಸಿಗುತ್ತೆ. ಈ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಹೌದಾ? ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಹೌದಾ? ಸೊ ನಮಗೇನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಸೊ ಈ ಸಮೀಕರಣದ ಮೂಲಗಳು ಯಾವುದು ಅಂತ ಹೇಳಿದರೆ, ಒಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಸೊ ಇವೆರಡು ಮೂಲಗಳು. ಸೊ ನಮಗೆ ಏನು ಸಮೀಕರಣದ ಮೂಲಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು ಅಂದರೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಸೊ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಸೂತ್ರ. ಪರೀಕ್ಷೆನೆಲ್ಲ ಕೇಳ್ತಾರೆ. ಪರೀಕ್ಷೆಯಲ್ಲಿ ಈ ಸೂತ್ರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿಮಗೆ ಸಮೀಕರಣದ ಮೂಲವನ್ನು ಕಂಡುಹಿಡಿಯಕ್ಕೆ ಕೇಳ್ಬೋದು, ಅಥವಾ ಸೂತ್ರವನ್ನೇ ಬರೀರಿ ಅಂತ ಕೇಳ್ಬೋದು. ನೆನ್ಪಿಟ್ಕೋಬೇಕು, ಈ ಸೂತ್ರನ ಇದೇ ಥರ ಬರೀಬೇಕು. ಹೇಗೆ, ಇದು ಪೂರ್ತಿ ಲೈನ್ ಇರಬೇಕು, ಇದು ರೂಟ್ ಪೂರ್ತಿ ಇದಕ್ಕೆ ಅಷ್ಟಕ್ಕೂ ಹಾಕಿರಬೇಕು, ಇಲ್ಲಿ ಪ್ಲಸ್ ಆರ್ ಮೈನಸ್ ಬರೆದಿರಬೇಕು, ಇದೇ ಥರ ಬರೀಬೇಕು. ತುಂಬ ಮುಖ್ಯವಾಗಿರ್ತಕ್ಕಂಥ ಸೂತ್ರ. ಸೊ ಈಗ ನೆಕ್ಸ್ಟು ನಾವು ಈ ಸೂತ್ರವನ್ನು ಬಳಸಿಕೊಂಡು ನಾವು ಯಾವುದೇ ಒಂದು ಸಮೀಕರಣ ಕೊಟ್ಟಾಗ ಆ ಸಮೀಕರಣದ ವರ್ಗಮೂಲವನ್ನು ಯಾವ ರೀತಿ ಕಂಡುಹಿಡಿಯುವುದನ್ನು ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ಬಿಡಿಸೋಣ. 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಇಸ್ ಈಕ್ವಲ್ ಟು 0. ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸಿ. ಸೂತ್ರದ ಸಹಾಯದಿಂದ ಬಿಡಿಸಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ನು. ಪರೀಕ್ಷೆಯಲ್ಲಿ ನಿಮಗೆ ಇದನ್ನು ಕೇಳ್ತಾರೆ. ಸೂತ್ರದ ಸಹಾಯದಿಂದ ಸಮೀಕರಣವನ್ನು ಬಿಡಿಸೋದು ಹೇಗೆ, ಅಥವಾ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಸೂತ್ರದ ಸಹಾಯದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದು ಸಮೀಕರಣಗಳನ್ನು ಬಿಡಿಸಿ ಇಲ್ಲ ಒಂದೇ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಸಮೀಕರಣ ಇದು ಯಾವ ರೂಪದಲ್ಲಿದೆ ಅಂತ ಹೇಳಿದರೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಸಮೀಕರಣ ಇದೆ. ಹೌದಾ? ಸೊ ಈಗ ನಮಗೆ ಎ ಬಿ ಸಿ ಬೆಲೆಗಳನ್ನ ಕಂಡುಹಿಡ್ಕೋಬೇಕಿತ್ತು. ಎ ಬೆಲೆ ಏನು, ಬಿ ಬೆಲೆ ಏನು, ಸಿ ಬೆಲೆ ಏನು, ಆ ಬೆಲೆಗಳನ್ನ ನಾವು ಸೂತ್ರಕ್ಕೆ ಹಾಕಬೇಕು. ನೋಡಿ, ಅದರ ಕೆಳಗಡೆ ಬರ್ಕೊಳ್ಳಿ ನೀವು. ಏನು ಸಮೀಕರಣ ಕೊಟ್ಟಿರ್ತಾರೆ ಅದರ ಕೆಳಗಡೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಂತ ಬರ್ಕೊಂಡ್ರೆ ನಿಮಗೆ ಎ ಬೆಲೆ ಯಾವುದು, ಬಿ ಬೆಲೆ ಯಾವುದು, ಸಿ ಬೆಲೆ ಯಾವುದು ಅಂತ ಬರೆಯೋದು ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಎ ಬೆಲೆ ಏನಿದೆ 3 ಇದೆ, ಬಿ ಬೆಲೆ ಏನಿದೆ -5 ಇದೆ, ಸಿ ಬೆಲೆ ಏನಿದೆ 2 ಇದೆ.
ನೋಡಿ ಎಕ್ಸ್ ಸ್ಕ್ವೇರ್ ಇರೋ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎ ಇರೋ ಜಾಗದಲ್ಲಿ 3 ಇದೆ, ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಇದೆ, ಬಿ ಇರೋ ಜಾಗದಲ್ಲಿ -5 ಇದೆ, ಸಿ ಇರೋ ಜಾಗದಲ್ಲಿ ಎಷ್ಟಿದೆ +2 ಇದೆ. ಚಿಹ್ನೆಗಳು ತುಂಬ ಮುಖ್ಯ ಮಕ್ಕಳಿಗೆ. ಚಿಹ್ನೆಗಳನ್ನ ಬರೀಬೇಕಾದ್ರೂ ಕೂಡ ನಮಗೆ ಚಿಹ್ನೆ ವ್ಯತ್ಯಾಸ ಆಯಿತು ಅಂತ ಹೇಳಿದರೆ, ಇಲ್ಲಿ -5 ಬರೆಯೋದು ಬಿಟ್ಟು ನೀವು +5 ಏನೋ ಬರೋದ್ರಿ ಅಂತ ಹೇಳಿದರೆ ನಿಮ್ಮ ಆನ್ಸರೇ ವ್ಯತ್ಯಾಸ ಆಗುತ್ತೆ. ಸಮೀಕರಣದ ಮೂರುಗಳನ್ನು ಕಂಡಿದ್ದೀವಿ. ಸೊ ಇಲ್ಲಿ ABC ಬೆಲೆಗಳು ಬರ್ಕೊಂಡಾದ್ಮೇಲೆ ನಮ್ಮ ಸೂತ್ರ ಇದೆ, ಈಗ ತಾನೇ ಡಿರೈವ್ ಮಾಡಿದ್ವಲ್ಲ ಆ ಸೂತ್ರವನ್ನು ಬರ್ಕೊಳ್ಳಿ. ಸೂತ್ರವನ್ನು ತುಂಬ ಕೇರ್ಫುಲ್ ಆಗಿ ಬರ್ಕೋಬೇಕು. -b ± √b² - 4AC ಡಿವೈಡೆಡ್ ಬೈ 2b. ಇದೇ ಥರ ಬರ್ಕೋಬೇಕು. ಇದಕ್ಕೆ ರೂಟ್ ಪೂರ್ತಿ ಇರಬೇಕು, ಚಿಹ್ನೆಗಳಿರಬೇಕು. ಸೊ ಇದೇ ಥರ ನೀಟಾಗಿ ಬರ್ಕೋಬೇಕು, ತಪ್ಪಿಲ್ಲಂಗೆ. ಈಗ ಈ ಸೂತ್ರಕ್ಕೆ ನಮ್ಮ ಇಲ್ಲಿ ಬೆಲೆಗಳು ಏನಿದ್ದಾವೆ, ಎ ಬಿ ಮತ್ತು ಸಿಗಳ ಬೆಲೆಗಳು ಏನಿದ್ದಾವೆ ಆ ಬೆಲೆಗಳನ್ನು ಆದೇಶ ಮಾಡಿ. ಸೊ ಇಲ್ಲಿ -b ಅಂತ ಹೇಳಿದರೆ -5 ± √. ಸೊ b² ಅಂದರೆ -5² -4 ಇಂಟು ಎ ಅಂತ ಹೇಳಿದರೆ 3, ಸಿ ಅಂತ ಹೇಳಿದರೆ 2 ಡಿವೈಡೆಡ್ ಬೈ 2 ಇಂಟು 3. -b ಇದೆ. ಸೊ -b ಬೆಲೆ ಏನು -5, ಅದರಿಂದ -5 ಬರ್ಕೊಂಡಿದ್ದೀನಿ. ± ಯಾವ ಥರ ಇದೆ ಅದೇ ಥರ ಬರ್ಕೊಳ್ಳಿ, ರೂಟ್ ಬರ್ಕೊಳ್ಳಿ. b² ಅಂದರೆ -5² -4AC ಅಂತ ಹೇಳಿದರೆ 4 ಇಂಟು ಎ ಇಂಟು ಸಿ ಅಂತ ಅರ್ಥ. ಸೊ 4 ಇಂಟು 3 ಇಂಟು 2 ಅಂತ ಬರ್ಕೊಂಡಿದ್ದೀನಿ. ಇದೇ ಥರ 2a ಅಂತ ಹೇಳಿದರೆ 2 ಇಂಟು ಎ. ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಸೊ -5 -5 ಅಂತ ಹೇಳಿ ನಮಗೇನು ಸಿಗುತ್ತೆ, +5 ಸಿಗುತ್ತೆ. ಸೊ ಇದು 5 ಬರುತ್ತೆ. ± -5² ಅಂದರೆ ಎಷ್ಟು, 25 +25 ಬರುತ್ತೆ. +25 ಬರ್ಕೊಳ್ಳಿ. ಮೈನಸ್, ಸೊ ಇಲ್ಲಿ ಏನು ಬರುತ್ತೆ ನಮಗೆ, 4 3 12 ಬರುತ್ತೆ. 12 24 ಸಿಗುತ್ತೆ. ಸೊ 24 4 ಡಿವೈಡ್ ಬೈ 3 ಇಂಟು 2 ಇದೆ, 3 ಇಂಟು 2 ಅಂತ ಹೇಳಿ ನಮಗೆ ಏನು ಸಿಗುತ್ತೆ, 6 ಸಿಗುತ್ತೆ. ಸೊ ಈಗ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿ 5 ± ಇದು √1 ಆಗುತ್ತೆ ನೋಡಿ. ಏಕೆಂದರೆ 25ರಲ್ಲಿ ನಮಗೆ 24 ಕಳೆದ್ರೆ ಏನು ಸಿಗುತ್ತೆ, 1 ಸಿಗುತ್ತೆ. ಡಿವೈಡ್ ಬೈ 6 ಹೌದಾ. ಈಗ x = 5 ±√1 ಅಂದರೆ ಅದರ ಬೆಲೆ 1 ಸಿಗುತ್ತೆ ಬೈ 6. √1 ಬೆಲೆ 1 ಸಿಗೋದ್ರಿಂದ ಹೌದಾ, ಡಿವೈಡ್ ಬೈ 6 ಬರ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು ನಾವು, ಒಂದು ಸಾರಿ x = 2 ಮೂಲ ಸಿಗುತ್ತೆ. ವರ್ಗ ಸಮೀಕರಣ ಆಗಿರೋದ್ರಿಂದ ನಮಗೆ ಮೂಲಗಳು ಯಾವಾಗಲೂ ವರ್ಗ ಸಮೀಕರಣಕ್ಕೆ 2 ಇರುತ್ತೆ. ಒಂದು ಸಾರಿ ಏನು ಮಾಡಬೇಕು ನೀವು, 5 + 1/6 ಮಾಡಿ. ಇನ್ನೊಂದು ಸಾರಿ 5 - 1/6 ಮಾಡಿ. ±2 ಇರೋದ್ರಿಂದ 2 ಬೆಲೆಗಳನ್ನ ನೀವು ಕೊಡಬೇಕು. ಸೊ ಇಲ್ಲಿ 2 ಮೂಲ ಸಿಗುತ್ತೆ. ಒಂದು 5 + 1/6 ಅಥವಾ ಇನ್ನೊಂದು ಮೂಲ ಯಾವುದು, x = 5 - 1/6. ಸೊ 5 + 1/6 ಆದಾಗ ಏನು ಸಿಗುತ್ತೆ ನಮಗೆ, 6/6 ಸಿಗುತ್ತೆ ಹೌದಾ. ಸೊ ಇಲ್ಲಿ ಏನು ಸಿಗುತ್ತೆ, 4/6 ಸಿಗುತ್ತೆ. ಸೊ ಇಲ್ಲಿ x = 1 ಸಿಗುತ್ತೆ, ಇಲ್ಲಿ x = 2/3 ಸಿಗುತ್ತೆ. ಸೊ ಅದರಿಂದ ಈ ಸಮೀಕರಣದ ಮೂಲಗಳು ಯಾವುವು ಅಂತ ಹೇಳಿದರೆ, x = 1 ಹೌದಾ, x = 2/3. ಸೊ ಸಮೀಕರಣದ ಮೂಲಗಳು ಸಮೀಕರಣದ ಮೂಲಗಳು. ಸೊ x = 1 or x = 2/3 ಆಯಿತಾ. ಸೊ ಯಾವುದೇ ಒಂದು ಸಮೀಕರಣ ಕೊಟ್ಬಿಟ್ಟು ಸೂತ್ರದ ಸಹಾಯದಿಂದ ಸಮೀಕರಣ ಪರೀಕ್ಷೆ ಅಂತಂದರೆ ಈ ವಿಧಾನವನ್ನು ಅನುಸರಿಸಬೇಕು. ಸೊ ಫಸ್ಟ್ ಸೂತ್ರ ಬರ್ಕೋಬೇಕು, ABC ಬೆಲೆಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೂತ್ರದಲ್ಲಿ ABC ಬೆಲೆಗಳನ್ನ ಆದೇಶ ಮಾಡಿದ್ರೆ ನಮಗೆ ಈ ವರ್ಗ ಸಮೀಕರಣದ ಮೂಲಗಳು ಸಿಗುತ್ತೆ. ಸೊ ಇದೇ ಥರ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಮುಂದಿನ ಒಂದು ಸಮಸ್ಯೆ ಉತ್ತರವಿದೆ. 2 ಕ್ರಮಾಗತ ಬೆಸ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ
290 ಆದರೆ 290 ಆದರೆ ಆ ಪೂರ್ಣಾಂಕಗಳನ್ನು ತೆಗೆದು ಏನು ಹೇಳಿದರೆ ಎರಡು ಕ್ರಮಾಗತ ಬೆಸ ಧನ ಪೂರ್ಣಾಂಕಗಳ ಮುಖಾಂತರ ಮತ್ತೆ ನಾವು ಕ್ರಮಾಗತವಾಗಿರ್ತಕ್ಕಂಥ ಬೆಸ ಪೂರ್ಣಾಂಕಗಳು ಬೆಸ ಧನ ಪೂರ್ಣಾಂಕಗಳು ಯಾವುದಾಗಿರುತ್ತೆ ಗೊತ್ತಿದೆ. ಒಂದು 3 ಆದಮೇಲೆ 5 5 ಆದಮೇಲೆ 7 ಇವು ಬೆಸ ಧನ ಪೂರ್ಣಾಂಕಗಳು +3 +5 +7. ಸೊ ನಮಗೆ ಯಾವುದೇ ಒಂದು ಪೂರ್ಣಾಂಕ ಅದರ ಮುಂದಿನ ಪೂರ್ಣಾಂಕ ಏನು ಸಿಗುತ್ತೆ ಅಂದರೆ ಆ ಪೂರ್ಣಾಂಕಕ್ಕೆ 2 ಸೇರಿಸಿದಾಗ ಸಿಗುತ್ತೆ. ನೋಡಿ 3ಕ್ಕೆ 2 ಸೇರಿಸಿದಾಗ 5 ಸಿಗುತ್ತೆ, 5ಕ್ಕೆ 2 ಸೇರಿಸಿದಾಗ ಏನು ಸಿಗುತ್ತೆ 7 ಸಿಗುತ್ತೆ. ಸೊ 7ಕ್ಕೆ 2 ಸೇರಿಸಿದರೆ ಮುಂದಿನ ಬೆಸ ಧನ ಪೂರ್ಣಾಂಕ 9 ಸಿಗುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಪೂರ್ಣಾಂಕ ಎಕ್ಸ್ ಆಗಿದ್ದಾಗ ಅದ್ರ ಮುಂದಿನ ಪೂರ್ಣಾಂಕ ಏನಾಗಿರುತ್ತೆ ಅಂದರೆ x+2 ಆಗಿದೆ. ಸೊ ಅದರಿಂದ ಎರಡು ಕ್ರಮಾಗತ ಬೆಸ ಧನ ಪೂರ್ಣಾಂಕಗಳು x ಮತ್ತು x+2 ಆಗಿದೆ ಅಂತ ಬರ್ತದೆ. ಸೊ ಎರಡು ಕ್ರಮಾಗತ ಬೆಸ ಧನ ಪೂರ್ಣಾಂಕಗಳು x ಮತ್ತು x+2 ಆಗಿದೆ. ಆಯ್ತಾ? ಈಗೇನು ಹೇಳ್ತಾನೆ, ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂದರೆ ಇವುಗಳ ವರ್ಗಗಳ ಮೊತ್ತ 290 ಅಂತ. ಸೊ ಇವುಗಳ ವರ್ಗ ಮಾಡಿಕೊಂಡ್ರೆ x² ಇದರ x+2 ವರ್ಗ ಏನು ಸಿಗುತ್ತೆ x+2 ಹೋಲ್ ಸ್ಕ್ವೇರ್. ಸೊ ಇಸ್ ಈಕ್ವಲ್ ಟು ಇದರ ಮೊತ್ತ ಅಲ್ಲ ಇವೆರಡನ್ನು ಕೂಡಲೇ ಸಿಗ್ತಕ್ಕಂಥ ಮೊತ್ತ 290 ಅಂತ ಹೇಳ್ತಾರೆ. ಆಯ್ತಲ್ಲ? ಸೊ ಏರಿಕೆ ರೂಪದಲ್ಲಿರ್ತಕ್ಕಂಥವುಗಳನ್ನ ತುಂಬ ನಿಧಾನಕ್ಕೆ ಅರ್ಥ ಆಗೋ ರೀತಿ ಓದ್ಕೊಂಡು ಆಮೇಲೆ ಅವುಗಳನ್ನು ನೀವು ಸಾಂಕೇತಿಕ ಬರೀತಾ ಹೋಗ್ಬೇಕಾಗತ್ತೆ. ಸೊ ಇದನ್ನು ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಸೊ x² ಪ್ಲಸ್ ಇಲ್ಲೇನು ಸಿಗುತ್ತೆ, ಇದು x² ಪ್ಲಸ್ 4x + 4 ಆಗುತ್ತೆ ಇಸ್ ಈಕ್ವಲ್ ಟು 290 ಆಗುತ್ತೆ. x² ಪ್ಲಸ್ x² ಅಂದರೆ 2x² ಆಗುತ್ತೆ ಪ್ಲಸ್ 4x. ಆಯಿತಾ? ಇದು ಈ ಕಡೆ ಬಂದರೆ ಏನು ಸಿಗುತ್ತೆ -286 0 ಆಗುತ್ತೆ. ಹೌದಾ? +4 -290 ಅಂತ ಹೇಳಿದ್ರೆ -286 0 ಆಗುತ್ತೆ. ಸೊ ಈಗ ಏನು ಇವೆರಡು ಎಲ್ಲವೂ ಕೂಡ 2ರಿಂದ ಡಿವೈಡ್ ಆಗೋದ್ರಿಂದ ನೀವು ಭಾಗಿಸಿ. ಸೊ 2ರಿಂದ ಭಾಗಿಸಿ ಆಗ ಏನು ಸಿಗುತ್ತೆ, x² ಪ್ಲಸ್ 2x ಹೌದಾ -1 4 143 0 ಆಗುತ್ತೆ. x² ಪ್ಲಸ್ 2x -143 0 ಆಗುತ್ತೆ. ಸೊ ನಾವು ಎಲ್ಲ ಒಂದು ಸನ್ನಿವೇಶದಲ್ಲೂ ಕೂಡ ಅಪವರ್ತನ ವಿಧಾನವನ್ನು ಯಾಕೆ ಅನುಸರಿಸಲ್ಲ ಅಂತಂದರೆ ಕೆಲವೊಂದಕ್ಕೆ ನಮಗೆ ಅಪವರ್ತನಗಳು ಸಿಗೋದಿಲ್ಲ, ಎಲ್ಲ ಸಂಖ್ಯೆಗಳ ಅಪವರ್ತನಗಳು ಸಿಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಅಂತ ಹೇಳಿದರೆ ಈ ವರ್ಗ ಸಮೀಕರಣದ ಸೂತ್ರವನ್ನು ಹಾಕಿಬಿಟ್ಟು ಅದರ ವರ್ಗಮೂಲವನ್ನು ಕಂಡುಹಿಡಿತೀವಿ. ಸೊ ಈಗ ನಮಗೇನು ಇದು ಬಂದಿದೆ ಈ ಸಮೀಕರಣ ಯಾವ ರೂಪದಲ್ಲಿದೆ ಅಂತ ಹೇಳಿದ್ರೆ ax² + bx + c = 0 ಇರುತ್ತದೆ. ಸೊ ಇದು ಬರ್ತದೆ ಯಾವ ರೂಪದಲ್ಲಿದೆ ಸಮೀಕರಣ ax² + bx + c = 0 ರೂಪದಲ್ಲಿದೆ. ಈಗ ಏನು ಮಾಡಬೇಕು, ಎ ಬಿ ಸಿ ಬೆಲೆಗಳನ್ನ ಹಾಕಬೇಕು. ಸೊ ಎ ರ ಜಾಗದಲ್ಲಿ ಏನಿದೆ ನಮಗೆ, ಎ ರ ಜಾಗದಲ್ಲಿ 1 ಇದೆ, ಬಿ ರ ಜಾಗದಲ್ಲಿ ಏನಿದೆ 2, ಸಿ ರ ಜಾಗದಲ್ಲಿ ಏನಿದೆ -143 ಇದೆ. ಆಯ್ತಲ್ಲ? ಸೊ ಈಗ ಏನು ಮಾಡಬೇಕು, ವರ್ಗ ಸಮೀಕರಣದ ಸೂತ್ರ ಬರ್ಕೋಬೇಕು. ಆ ಸೂತ್ರದಲ್ಲಿ ಎ ಬಿ ಮತ್ತು ಸಿ ಗಳ ಬೆಲೆಗಳನ್ನು ಆದೇಶ ಮಾಡಬೇಕು. ಸೊ x = -b ± b² - 4ac / 2a. ನೋಡಿ ಈ ಸೂತ್ರವನ್ನು ನೀವು ಬರೋದು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಇದೇ ಥರ ಬರೀಬೇಕು. ಹೌದಾ? ಇಲ್ಲಿ ಈಕ್ವಲ್ಸ್ ಇರಬೇಕು, ಆಯಿತಾ? ಇಲ್ಲಿ -b ಇರಬೇಕು, ಈಗಿರೋ ಪೂರ್ತಿ ಇಲ್ಲೇ ತನಕ ಬಂದಿರಬೇಕು. ಈ ರೂಟ್ ಇದೆಯಲ್ಲ ಇದು b² 4ac ಇವೆರಡಕ್ಕೂ ಇರಬೇಕು. 4 / 2a ಇದನ್ನು ಬರೋದು ಪ್ರಾಕ್ಟೀಸ್ ಮಾಡಬೇಕು ನೀವು.
ಪರೀಕ್ಷೆಯಲ್ಲಿ ಸೂತ್ರನ ಕೇಳ್ಬೋದು ನೀವು ನೇರವಾಗಿ, ಅಥವಾ ಸೂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಸಮಸ್ಯೆಯನ್ನು ಬಿಡಿಸಿ ಅಂತ ಕೇಳ್ಬೋದು. ಸೊ ಎರಡೂ ಸಂದರ್ಭದಲ್ಲೂ ಕೂಡ ನಮಗೆ ಯೂಸ್ ಆಗಿರೋದು ಸೂತ್ರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಈಗ ಏನು ಮಾಡಬೇಕು, ಈ ಸೂತ್ರಕ್ಕೆ ನಮ್ಮ ಈ ಬೆಲೆಗಳು ಏನಿದ್ದಾವೆ ಎ ಬಿ ಮತ್ತು ಸಿ ಬೆಲೆ, ಇವುಗಳೆಲ್ಲ ಇದಕ್ಕೆ ಆದೇಶ ಮಾಡಿದೆ. ಸೊ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಅಂತ ಹೇಳಿದ್ರೆ ಏನು ಸಿಗುತ್ತೆ, ಮೈನಸ್ ಅಲ್ಲಿ ಅಲ್ವಾ, ಇಲ್ಲಿ ಬಿ ಬೆಲೆ 2 ಇರೋದ್ರಿಂದ -2 ಸಿಗುತ್ತೆ. ಪ್ಲಸ್ ಆರ್ ಮೈನಸ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಏನು, 2 ಸ್ಕ್ವೇರ್. ಬಿ ಬೆಲೆ 2 ಆಗಿರೋದ್ರಿಂದ ಬಿ ಸ್ಕ್ವೇರ್ 2 ಸ್ಕ್ವೇರ್ ಆಗುತ್ತೆ. ಮೈನಸ್ 4 ಇಂಟು ಎ ಅಂತ ಹೇಳಿದ್ರೆ 1 ಇಂಟು ಸಿ ಅಂತ ಹೇಳಿದ್ರೆ 143 ಹೋಲ್ ಡಿವೈಡ್ ಬೈ 2 ಇಂಟು 1. ಓಕೆ. ಸೊ ಇವಾಗ ಇದೇನಾಗುತ್ತೆ, -2 ಪ್ಲಸ್ ಆರ್ ಮೈನಸ್ 2 ಸ್ಕ್ವೇರ್ ಅಂದರೆ ಏನಾಯಿತು, 4 ಆಯಿತು. ಮೈನಸ್ ಇದೇನು ಸಿಗುತ್ತೆ, 4 12ಕ್ಕೆ 2 1 4 16 1 16 17 1 4 4 ಅಂದರೆ 572 ಸಿಗುತ್ತೆ. ಹೋಲ್ ಡಿವೈಡ್ ಬೈ 2 ಇಂಟು 1 ಅಂತ ಹೇಳಿದರೆ 2 ಸಿಗುತ್ತೆ. ಆಯಿತಾ. ಸೊ ಇಲ್ಲಿ ಏನಾಯ್ತು ನಮಗೆ, ಇಲ್ಲಿ ಮೈನಸ್ ಇದೆ ನೋಡಿ, -143 -143 ಹಾಕೊಳ್ಳಿ. ಸೊ ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅಂದರೆ 4 + 572 ಆಗುತ್ತೆ. ಸೊ ಆಗ -2 ಪ್ಲಸ್ ಆರ್ ಮೈನಸ್ ಇದು 576 ಆಯಿತು. ಡಿವೈಡ್ ಬೈ 2 ಇಸ್ ಈಕ್ವಲ್ ಟು -2 ಪ್ಲಸ್ ಆರ್ ಮೈನಸ್. ಸೊ 576 ಇದೆ. 576 ಯಾವುದರ ವರ್ಗ ಸಂಖ್ಯೆ, 24ರ ವರ್ಗ ಸಂಖ್ಯೆ. ನೆನ್ಪಿಟ್ಕೋಬೇಕು, ವರ್ಗ ಸಂಖ್ಯೆಗಳು ಎಲ್ಲವನ್ನೂ ನೆನ್ಪಿಟ್ಕೋಬೇಕು. 24ರ ವರ್ಗ ಸಂಖ್ಯೆ ಆಗುತ್ತೆ. ಸೊ ಇಲ್ಲಿ ನಾನು 24 ಅಂತ ನೇರವಾಗಿ ಕೊಡ್ತೀನಿ, ಡಿವೈಡ್ ಬೈ 2. ಆಯಿತಾ. ಸೊ ಈಗ ಇದೇನಾಗುತ್ತೆ, -2 ಪ್ಲಸ್ 24 ಬೈ 2 ಹೌದಾ, ಎಕ್ಸ್ ಈಕ್ವಲ್ಸ್ ಆರ್ ಎಕ್ಸ್ ಈಕ್ವಲ್ಸ್ -2 -24 ಬೈ 2 ಆಗುತ್ತೆ. ನೋಡಿ ಇಲ್ಲಿ -24 ಬೈ 2 ಅಂತ ಹೇಳಿದರೆ ಇದು 22 ಆಗುತ್ತೆ. 22 ಬೈ 2 ಅಂತ ಹೇಳಿದರೆ ಎಕ್ಸ್ ಬೆಲೆ 11 ಸಿಗುತ್ತೆ. ಇಲ್ಲಿ ಏನು ಸಿಗುತ್ತೆ, -26 ಬೈ 2 ಅಂತ ಹೇಳಿದರೆ -13 ಸಿಗುತ್ತೆ. ಆಯ್ತಲ್ಲ. ಸೊ ಈಗ ನಮಗೆ ಪಾಸಿಟಿವ್ ಆಗಿರೋದನ್ನು ತಗೊಳ್ತೀವಿ. ಸೊ ಪಾಸಿಟಿವ್ ಆಗಿರೋದ ಬೆಲೆ ಯಾವುದು ಅಂತ ಹೇಳಿದರೆ 11 ಸಿಗುತ್ತೆ. ಈ 11 ತಗೊಳ್ತೀವಿ. 11 ಅಥವಾ ಅಪೂರ್ಣಾಂಕಗಳಲ್ಲಿ 13 -13 ಎರಡಿದೆ. ಆದರೆ ಅವರು ನಮಗೆ ಕೇಳಿರೋದು ಧನ ಪೂರ್ಣಾಂಕಗಳು ಕೇಳಿರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು 11 ಅಂತ ತಗೊಳ್ಳಿ. ಸೊ 11 ಆದರೆ ನಮಗೆ ಅಪೂರ್ಣಾಂಕಗಳು ಹೌದಾ, ಅಪೂರ್ಣಾಂಕಗಳು ಯಾವುದು ಕಂಡಿದ್ದೀವಿ ಅಂತ ಬರುತ್ತೆ. ಸೊ ಇಲ್ಲಿ ಧನ ಪೂರ್ಣಾಂಕವಾದ್ದರಿಂದ ಸೊ ಎಕ್ಸ್ ಇಸ್ ಈಕ್ವಲ್ ಟು 11 ಸೆಲೆಕ್ಟ್ ಮಾಡ್ತೀವಿ ಹೌದಾ. ಈಗ ಅಪೂರ್ಣಾಂಕಗಳು ಯಾವುದು ಅಂತ ಕಂಡುಹಿಡಿಯಬೇಕು. ಅಪೂರ್ಣಾಂಕಗಳು ಯಾವುದು, ಒಂದು ಎಕ್ಸ್ ಇಸ್ ಈಕ್ವಲ್ ಟು 11, ಇನ್ನೊಂದು ಎಕ್ಸ್ ಪ್ಲಸ್ 2 ಅಂದರೆ 11 ಪ್ಲಸ್ 2, 11 ಪ್ಲಸ್ 2 ಅಂದರೆ 13. ಸೊ ಆ ಪೂರ್ಣಾಂಕಗಳು ಯಾವ್ದು ಬರ್ತವೆ ಅಂತ ಹೇಳಿದರೆ, ಆ ಪೂರ್ಣಾಂಕಗಳು 11 ಮತ್ತು 13 ಹೌದಾ. ಸೊ ಇವುಗಳನ್ನು ನೀವು ವರ್ಗಗಳು ಮಾಡಿ ಅವುಗಳನ್ನು ಆ್ಯಡ್ ಮಾಡಿದರೆ ನಮ್ಗೆ 290 ಬರುತ್ತೆ. ಸೊ ಇದನ್ನು ಕೂಡ ಚೆಕ್ ಮಾಡ್ಬೋದು, ಇದು ಸರಿನಾ ಇದು ಇಲ್ಲವೋ ಅಂತ. ಸೊ ಇಲ್ಲಿ 11 ಅಂತ ಹೇಳಿದರೆ 11ರ ವರ್ಗ ಅಂತ ಹೇಳಿದರೆ 121 ಸಿಗುತ್ತೆ ಹೌದಾ. 13ರ ವರ್ಗ ಎಷ್ಟು, 169 ಆಯಿತಾ. ನೋಡಿ ಇವೆರಡನ್ನು ಕೂಡಿ 10 ಹೌದಾ, 9 2 290 ಆಯಿತು. ಸೊ ಈ ರೀತಿ ನಮಗೆ ಆನ್ಸರ್ ಬಂದಾದ್ಮೇಲೆ ಏನು ಮಾಡ್ಬೇಕು, ನಾವು ತಾಳೆ ಮಾಡಿಬಿಟ್ಟು ನಮಗೆ ಬಂದಿರತಕ್ಕಂಥ ಆನ್ಸರು ಸರಿ ಇದೆ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು ಮಾತ್ರ ಆಯ್ತಲ್ಲ. ಸೊ ಈ ಥರ ಯಾವುದೇ ಅನ್ವಯ ಆಧಾರಿತ ಸಮಸ್ಯೆಗಳು ಕೊಟ್ಟಾಗಲೂ ಕೂಡ ನಾವು ಈ ಸೂತ್ರವನ್ನು ಬಳಸಿ
ಆ ಸಮೀಕರಣಗಳನ್ನು ಬಿಡಿಸಿ ಆ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಬಹುದು ಮಕ್ಕಳೇ. ಸೊ ಇದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ನಂತರ ಈಗ ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ ಮಕ್ಕಳೇ. ಎಕ್ಸ್ ಪ್ಲಸ್ 1/x is equal to 3 where x not equal to 0 ಸಮೀಕರಣವನ್ನು ಬಿಡಿಸಿ. ಸೊ ಬಿಡಿಸಿ ಅಂತ ಹೇಳಿದ್ರೆ ಮೂಲಗಳನ್ನು ಕಂಡುಹಿಡಿಯಿರಿ. ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಯಾವುದಿದೆ ಸಮೀಕರಣ? ನಮಗೆ x ಪ್ಲಸ್ 1/x ಇದೆ. ಇಲ್ಲಿ ನಮಗೆ ಯಾವುದೇ ಒಂದು ವರ್ಗ ಸಮೀಕರಣ ಆಗಿರೋದ್ರಿಂದ ಅದು ವರ್ಗ ಸಮೀಕರಣ ರೂಪದಲ್ಲಿರ್ತಕ್ಕಂಥ ಅಂದರೆ a² + bx + c = 0 ರೂಪದಲ್ಲಿ ತಗೋಬೇಕು. ಇಲ್ಲಿ x ಮಾತ್ರ ಇದೆ. ಅದಕ್ಕೆ ಏನು ಮಾಡಿ ಅಂದರೆ ಈ ಸಮೀಕರಣವನ್ನು ನೀವು ಎಕ್ಸಿಂದ ಗುಣಿಸಿ, ಹೌದಾ? ಎಕ್ಸಿಂದ ಗುಣಿಸಿ ನಮಗೇನು ಸಿಗುತ್ತೆ? ಎಕ್ಸ್ನಿಂದ ಗುಣಿಸಿದ. ಸೊ ಇಲ್ಲಿ ಫಸ್ಟ್ ಟರ್ಮ್ ಎಕ್ಸಿಂದ ಗುಣಿಸಿದೆ. x × x = x² ಆಗುತ್ತೆ, ಹೌದಾ? ಪ್ಲಸ್ x/x ಅಂದರೆ 1 ಸಿಗುತ್ತೆ. ಇದೇನಾಗುತ್ತೆ? 3 × x 3x ಆಗುತ್ತೆ, ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ಇದನ್ನು ನಾವು ಯಾವ ರೂಪಕ್ಕೆ ಬರ್ಕೋಬೇಕು? ax² + bx + c = 0 ರೂಪಕ್ಕೆ ಬರ್ಕೋಬೇಕು. ಅಂದರೆ x² - 3x + 1 = 0. 3x ಅನ್ನು ಈ ಕಡೆ ಬರ್ತಿದ್ವಿ, ಹೌದಾ? ನಮಗೇನು ಸಿಕ್ತಿದೋ -3x ಆಯಿತು, +1 = 0. ಸೊ ಇವಾಗ ಇದು ಯಾವ ರೂಪದಲ್ಲಿದೆ ಅಂತ ಹೇಳಿದರೆ, ಯಾವ ರೂಪದಲ್ಲಿದೆ? ax² + bx + c = 0 ರೂಪದಲ್ಲಿದೆ. +bx + c = 0 ರೂಪದಲ್ಲಿದೆ. ಸೊ ಯಾವ ಸೂತ್ರ ಹಾಕಿ ನಾವು ಸಮೀಕರಣವನ್ನು ಬಿಡಿಸಬೇಕು ಅಥವಾ ಸಮೀಕರಣದ ಮೂಲವನ್ನು ಕಂಡುಹಿಡಿಯಬೇಕು ಅಂದರೆ ಆ ಸಮೀಕರಣ ಯಾವಾಗಲೂ ಮೊದಲು ನಮಗೆ ax² + bx + c = 0 ರೂಪದಲ್ಲೇ ಇರಬೇಕು ಅಂತ. ಸೊ ಈಗ ನಾನು ಯಾಕೆ ಇದ್ರ ಕೆಳಗಡೆ ಬರ್ಕೊಳ್ತೀನಿ ಅಂದರೆ ನಿಮಗೆ ಇದರಲ್ಲಿ ಎ ಬಿ ಸಿ ಬೆಲೆಗಳನ್ನ ಬರ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ x² ಜಾಗದಲ್ಲಿ x² ಇದೆ, a ಜಾಗದಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ? 1 ಇರುತ್ತೆ. ಸೊ a = 1. b ನ ಜಾಗದಲ್ಲಿ ಏನಿದೆ? -3 ಇದೆ. ಸೊ ಅದೇ ರೀತಿ c ನ ಜಾಗದಲ್ಲಿ ಏನಿದೆ? 1 ಇದೆ. ಸೊ ಈಗ ಏನು ಮಾಡಬೇಕು? ನಮ್ಮ ಸೂತ್ರ ಏನಿದೆ ಸೂತ್ರ ಬರಬೇಕು. ಸೂತ್ರ ಬರೆದು ಪ್ರಾಕ್ಟೀಸ್ ಮಾಡಬೇಕು ಹೇಳಿದ್ದೀನಿ. ಫಸ್ಟ್ ಈಕ್ವಲ್ಸ್ ಹಾಕಿ ನೆಲಕ್ಕೆ ಈ ಥರ ಒಂದು ಗೆರೆ ಹಾಕಿ ಆಮೇಲೆ -b ಬರ್ಕೋಬೇಕು, ಪ್ಲಸ್ ಮೈನಸ್ ಬರ್ಕೊಳ್ಳಿ, √b² - 4ac ಬರ್ಕೊಳ್ಳಿ, ಡಿವೈಡ್/2. ನೀವು ನಿಮಗೆ ಇದು ಈ ಥರದ್ದು ಏನಾದ್ರು ಕಷ್ಟ ಆಯಿತು ಅಂದರೆ ಒಂದೇ ಸರಿ b² - 4ac ಬೆಲೆ ಕಂಡುಹಿಡ್ಕೊಂಬಿಡಿ ಹೊರಗಡೆ ಇದ್ದಾಗ. ಅದು ಊಟಿಗೆ ತಗೊಂಬಂದು ಹಾಕಿರೋ ಬರುತ್ತೆ, ಹೌದಾ? ಅವಾಗಲೂ ನಿಮ್ಗೆ ಈಸಿ ಆಗಿದೆ. ಇದಕ್ಕೆ ನಿಮ್ಗೆ ನೇರವಾಗಿ ಹಾಕಿದ್ದಾದರೆ ಹೊರಗಡೆ b² - 4ac ಬೆಲೆ ಕಂಡುಹಿಡ್ಕೊಳ್ಳಿ, ಅದನ್ನು ಈ ರೂಟ್ ಒಳಗಡೆ ತಂದು ಹಾಕಿರೋ ನಿಮ್ಗೆ ಬೆಲೆ ಸಿಗುತ್ತೆ. ಓಕೆ, ಈಗ -3 ± √b² ಅಂತ ಹೇಳಿದರೆ -3 ಹೋಲ್ ಸ್ಕ್ವೇರ್ -4 ಇಂಟು a ಅಂತ ಹೇಳಿದರೆ 1 ಬರುತ್ತೆ, c ಅಂತ ಹೇಳಿದ್ರು ಕೂಡ 1 ಬರುತ್ತೆ, ಡಿವೈಡ್/2 ಇಂಟು 1. ಗೊತ್ತಾಯ್ತಲ್ಲ? ನೋಡಿ -3 ± b² ಅಂದರೆ -3 ಹೋಲ್ ಸ್ಕ್ವೇರ್, 4 ಇಂಟು a ಇಂಟು c, 4 ಇಂಟು 1 ಇಂಟು 1, ಡಿವೈಡ್/2 ಇಂಟು 1, ಇದು 2 ಆಗುತ್ತೆ. ನೆಕ್ಸ್ಟ್ ಈ ಕಡೆ ಇದರ ವ್ಯಾಲ್ಯೂಸ್ ಬರೀರಿ. ಸೊ x ಈಕ್ವಲ್ಸ್ -⁻⁻ ಅಂತ ಹೇಳಿದ್ರೆ ನಮಗೆ +3 ಬರುತ್ತೆ. ನೆಕ್ಸ್ಟು +r− ಇದೆ, +r−√−3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಏನಾಗುತ್ತೆ? ನಮಗೆ 9 ಸಿಗುತ್ತೆ. -4 ಇಂಟು -3 +9 ಆಗುತ್ತೆ. -4 ಇಂಟು 1 ಅಂತ ಹೇಳಿದ್ರೆ -4 ಆಗುತ್ತೆ. ನೋಡಿ ಫಸ್ಟ್ ರೂಟ್ ಒಳಗಡೆ ಇದೆ, 2 ಇಂಟು 1 2 ಆಗುತ್ತೆ. ಸೊ x = 3 +r−, 9ರಲ್ಲಿ 4 ಕಳೆದ್ರೆ 5 ಸಿಗುತ್ತೆ. ಸೊ ಅದನ್ನು ನಾನು ಏನು ಬರ್ಕೊಂಡಿದ್ದೀನಿ? √5 ಅಂತ ಬರ್ಕೊಂಡಿದ್ದೀನಿ, ಆಯ್ತಲ್ಲ? ಸೊ ಈಗ ಸಮೀಕರಣದ ಮೂಲ ಏನು ಸಿಗುತ್ತೆ? ಒಂದು ಸರಿ x = 3 + √5/2 ಅಂತ ಬರ್ಕೊಳ್ಳಿ. ಇನ್ನೊಂದು ಸರಿ x = 3 - √5/2 ಅಂತ ಬರ್ಕೊಳ್ಳಿ. ಸೊ x ಸಮೀಕರಣದ ಮೂಲಗಳು x = 3 + √5/2 ಅಥವಾ x = 3 - √5/2.
ಸಮೀಕರಣಕ್ಕೆ ನಮಗೆ 2 ಮೂಲಗಳು ಸಿಗುತ್ತೆ. ಒಂದು ಮೂಲ 3 ಪ್ಲಸ್ ರೂಟ್ 5/2, ಇನ್ನೊಂದು ಮೂಲ 3 ಮೈನಸ್ ರೂಟ್ 5/2. ಇವು ನಮ್ಮ ಕೊಟ್ಟಿರ್ತಕ್ಕಂಥ ಈ ಸಮೀಕರಣ ಇದೆ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 3, ವೇರ್ ಎಕ್ಸ್ ನಾಟ್ ಈಕ್ವಲ್ ಟು 0 ಸಮೀಕರಣದ ಮೂಲಗಳು. ಹೌದಾ? ಸೊ ಈ ಥರ ನೀವು ಬಾಕ್ಸಲ್ಲಿ ಮೂಲಗಳ ಬೆಲೆಗಳನ್ನು ಆಯ್ತಲ್ಲ. ಸೊ ಇದು ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಸಮಸ್ಯೆಗಳನ್ನು ನಾವು ಮುಂದಿನ ಒಂದು ಕ್ಲಾಸಲ್ಲಿ ಬಿಡಿಸೋಣ ಮಕ್ಕಳೇ. ನಿಮಗೆ ಅಭ್ಯಾಸ 10.3ರಲ್ಲಿ ಹೌದಾ ನಿಮಗೆ ಸೂತ್ರದ ಸಹಾಯದಿಂದ ಸಮೀಕರಣವನ್ನು ಬಿಡಿಸ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಸೊ ಆ ಸಮಸ್ಯೆಗಳನ್ನು ನೀವು ಮನೆಯಲ್ಲಿ ಬಿಡಿಸ್ಕೊಂಡು ಬಂದಿದ್ದೀರ. ಸೊ ಇದರ ಮುಂದುವರಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.